ಎಲ್ಲಿಂದ ಬಂದಿದ್ದೀರಾ? ನಾವು ದಾವಣಗೆರೆ ಡಿಸ್ಟಿಕ್ ಒಂದು ಹಳ್ಳಿ ಸರ್. ಹಳ್ಳಿಯಿಂದ ಬಂದಿದ್ದೀರಾ. ನಿಮ್ಮ ಹೆಸರು? ರಾಜು ಅಂತ ಸರ್. ರಾಜ. ಈ ಗುರುಗಳ ಪರಿಚಯ ಆಗಿದೆ ಸರ್ ನಿಮಗೆ? ಇದು ನಮ್ಮ ಅಂದ್ರೆ ಬಹಳ ಬೇಜಾರಲ್ಲಿ ಕುಂತಿದ್ವಿ ನಾವು ಮೇಡಮರು. ನಮ್ಮ ಫ್ರೆಂಡ್ ಒಬ್ರು ಲಿಂಕ್ ಕಳಿಸಿದ್ರು ಸರ್, ಈ ತರ ಇದೆ ಮಾಡಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ನಾವು ಅಪ್ರೋಷನ್ ಮಾಡ್ಕೊಂತಾನೆ ಬಂದಿದ್ದೀವಿ. ಅಂದ್ರೆ ಗುರು ಒಂದು ಯೂಟ್ಯೂಬ್ ಅಲ್ಲಿ ಹೇಳಿದ್ರು ಕರ್ಮ ಕಳಿದಲ್ಲೇ ಇಲ್ಲಿ ಬರಕ್ಕಾಗಲ್ಲ ಅಂತ. ಅದು ಎಷ್ಟು ಸತ್ಯ ಅಂದ್ರೆ ಒಂದು 4 ತಿಂಗಳಾಯ್ತು ನಾವು ಬರ್ಬೇಕು ಅಂತ ಹೇಳಿ. ಅದು ಇವಾಗ ಈಡೇರಿ ಸರ್, ತುಂಬಾ ಖುಷಿ ಆಗುತ್ತೆ. ಅದು ಅಪ್ರೋಷನ್ ಹೇಳ್ತಾ ಅದು ಹೆಂಗೆ ನಮಗೆ ದುಡ್ಡು ಬರುತ್ತೆ. ಏನು ಒಳ್ಳೇದಾಗಿದೆ ಸರ್ ನಿಮಗೆ? ಸರ್ ನನಗೆ ₹1 ಇದ್ದಿಲ್ಲ. ₹1 ಅಂದ್ರೆ ತುಂಬಾ ಕಷ್ಟ ಆಯ್ತು. ಮಕ್ಕಳ ಕೈಲಿ ₹1 ಕೊಡಕ್ ಆಗ್ತಾ ಇರ್ಲಿಲ್ಲ. ಅದೇನು ಬೆಳಗಿನ ಜಾವ ನಾನು ಬರಿತಾ ಹೇಳ್ಕೊಂತ ಈಗಲೂ ಹೇಳ್ತೀನಿ ಸರ್. ನಾನು ಒಟ್ಟು ಫ್ರೀ ಇದ್ದಾಗೆಲ್ಲ ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಿದ್ದು? ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ. 4 ಗಂಟೆಗೆ ಫಸ್ಟ್ ಕೆಲಸ ಏನು ಸರ್? ಫಸ್ಟ್ ಅಪ್ರೋಷನ್ ಹಾಸ್ಟೆಲ್ ಇದ್ದು ಮತ್ತೆ ಹೊರ ಬಂದು ಮತ್ತೆ ಅಲ್ಲಿ ಹೇಳಿ ಮತ್ತೆ ಬರಿತೀನಿ ಸರ್. ಒಂದು ಅರ್ಧ ಗಂಟೆ ಅಪ್ರೋಷನ್ ಮಾಡ್ತೀನಿ. ಅದು ಬರೆದಾದ್ಮೇಲೆ ಮತ್ತೆ ಮುಖ ತೊಳ್ಕೊಂಡು ಮತ್ತೆ ಒಂದ್ಸರಿ ಇದ್ರಲ್ಲಿ ಹೇಳಿದ್ವಿ ಸರ್, ಮಣ್ಣಲ್ಲಿ ಅಲ್ಲಿ ದೇವ್ರ ಮನೆಯಲ್ಲಿ ಇದೆ ಸರ್, ಅದ್ರಲ್ಲಿ ಹೇಳ್ತೀವಿ. ಹೌದು ಸರ್, ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಸರ್. ಅದು ಗುರುಗಳಿಗೆ ಅದು ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ನಿಸ್ವಾರ್ಥ ಸೇವೆ, ₹1 ಖರ್ಚಿಲ್ದಲ್ಲ ಇಷ್ಟು ವರ್ಕೌಟ್ ಆಗ್ತಿದೆ ಅಂದ್ರೆ ತುಂಬಾ ಗ್ರೇಟ್ ಸರ್. ಅವ್ರು ಹೆಂಗೆ ಕಂಡಿಡ್ಕೊಂಡ್ರೆ ಗೊತ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈಗ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಿದ್ದೀರಾ, ಇವತ್ತು ನೇರವಾಗಿದ್ದೀರಾ, ಗುರುಗಳ ಜೊತೆನೇ ಇದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಆ ಗುರುಗಳು ಸಿಕ್ಕ ಕೈ ಸ್ಪರ್ಶ ಆಯ್ತು, ಒಂಥರ ಕರೆಂಟ್ ಶಾಕ್ ಹೊಡೆದಂಗೆ ಆಯ್ತು. ಯಾಕಂದ್ರೆ ಏನೋ ಒಂದು ಶಕ್ತಿ ಅವರಲ್ಲಿದೆ ಸರ್. ಆ ಶಕ್ತಿ ಇರೋದ್ರಿಂದಲೇ ಇಷ್ಟು ನಡೆಯಕ್ಕೆ ಸಾಧ್ಯ. ಹಂಗ ಅನಿಸ್ತಿದೆ ಸರ್. ಇವತ್ತಿನ ವರ್ಕ್ಶಾಪ್ ನಲ್ಲಿ ಗುರುಗಳು ಹೇಳ್ಕೊಟ್ಟಿರೋ ನಿಮ್ಗೆ ಇಷ್ಟವಾಗಿರೋ ಒಂದು ವಿಚಾರ ಹಂಚ್ಕೊಳ್ಬೋದಾ ಸರ್? ಇನ್ನೊಂದು ಯಾವಾಗಲೂ ಪಾಸಿಟಿವ್ ಮೈಂಡ್ ಇರ್ಬೇಕು ಸರ್. ಯಾವುದು ನೆಗೆಟಿವ್ ಥಿಂಕಿಂಗ್, ಆಮೇಲೆ ಸಜ್ಜನರ ಸಂಘ ಇರ್ಬೇಕು ಅಂತ ಹೇಳಿದ್ರು, ಅದು ಬಹಳ ಇಷ್ಟ ಆಯ್ತು ಸರ್. ಅದು ಇನ್ನು ಮಾಡ್ತಾನೆ ಹೋಗ್ತೀನಿ. ಆಮೇಲೆ ಯಾವ್ದೇ ಒಂದು ತಪ್ಪು ಮಾಡಿದ್ರು ಅದು ನಂದೇ ಅಂತ ತಿಳ್ಕೊಬೇಕು. ಅದಕ್ಕೆ ಕ್ಷಮೆ ಇರಬೇಕಂತ ಸರ್. ಪಕ್ಷಿಗಳು ಗೂಡು ಕಟ್ತವೆ ಅಂತ ಹೇಳಿದ್ರು, ಉದಾಹರಣೆ ಕೊಟ್ಟರು ವಿಸ್ಡಮ್ ಅಲ್ಲಿ. ಇದಕ್ಕೇನಂತೀರಿ ನೀವು? ಅದು ಶಕ್ತಿ ಅದೇ ಸರ್, ವಿಶ್ವ ಶಕ್ತಿ ಅನ್ನೋದು ಹೇಳಿದ್ರಲ್ಲ, ಅದೊಂದು ಉದಾಹರಣೆ ಸರ್. ಅದರಿಂದ ತುಂಬಾ ಖುಷಿ ಸರ್. ಹಾಗೆ ಸಪೋರ್ಟ್ ಹಣ್ಣಿನ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಗುರುಗಳು, ಇದ್ರ ಬಗ್ಗೆ ಏನಂತೀರಾ? ಅಂದ್ರೆ ಸಪೋರ್ಟ್ ನಾವು ತಿಂದು ಬೀಜ ಬಿಸಾಡ್ತೀವಿ. ಒಂದು ಬೀಜ ಹುಟ್ಟಿದ್ರೆ ಅದು ಎಷ್ಟು ಹಣ್ಣು ಬೀಳುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾವೇನು ಫಲ ನೀಡ್ತೀವಿ ಅನ್ನೋದು ನಮ್ಗೆ, ಅದ್ರ ಮೇಲೆ ನಮ್ ಭವಿಷ್ಯ ಅದನ್ನ ತಿಳ್ಕೊಬೇಕು ನಾವು. ಸೂಪರ್ ಸರ್. 100% ಶ್ರೀಮಂತ ಆಗ್ತೀರಾ ಸರ್ ನೀವು? 100% ಸರ್. ಕೋಟಿ ಗಟ್ಟಲೆ ದುಡ್ತೀನಿ. ಇನ್ನೊಂದು ವರ್ಷದಲ್ಲೇ ಏನಿಲ್ಲ ಆದ್ರೂ ನಾನು ಒಂದು 25 ಲಕ್ಷದ ಕಾರ್ ತಗೊಂಡು ಮತ್ತೆ ಕ್ಲಾಸ್ ಕಾರ್ ಜೊತೆ ಬರ್ತೀರಾ? ಸರ್. ಸೂಪರ್ ಸರ್, ಒಳ್ಳೆ ಗೋಲ್ಸ್ ಇಟ್ಕೊಂಡಿದ್ದೀರಾ. ಆದಷ್ಟು ಬೇಗ ಬನ್ನಿ, ಒಳ್ಳೇದಾಗ್ಲಿ. ಹಾಗೆ ನಮ್ಮ ಗುರುಗಳು ಯೂನಿವರ್ಸ್ ನಿಮಗೆ ಒಂದು ಬ್ಲೆಸ್ಸಿಂಗ್ ಇದೆ. ಗುರುಗಳೇ ಆಶೀರ್ವಾದ ಮಾಡಿದ್ದಾರೆ. ಏನು ನಿಮಗೆ ಗುರುಗಳ ಕಡೆಯಿಂದ ಬ್ಲೆಸ್ಸಿಂಗ್ ಸಿಗುತ್ತೆ ನೋಡೋಣ. 100% ಶ್ರೀಮಂತರಾಗ್ತೀರಾ. ತಾಳ್ಮೆಯಿಂದ ವಿಶ್ವಕ್ರಿಯೆ ಮಾಡಿ. ವಿಶ್ವವು ನಮ್ಮೆಲ್ಲರ ಜೊತೆ ಇದೆ. ಅನಂತ ವಿಶ್ವಾಚಾರ್ಯ. ನೋಡಿ, ನೀವು ವಿಶ್ವಕ್ರಿಯೆ ಮಾಡ್ತಾ ಇದ್ದೀರಾ, ಅದೇ ಸಿಕ್ಕಿದೆ ನಿಮಗೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪರಿಚಯ ಆಯ್ತು ನಿಮಗೆ? ನಮ್ಮ ಮಿಸ್ಸಸ್ ಒಂದು 3-4 ತಿಂಗಳಿಂದ ಯೂಟ್ಯೂಬ್ ನೋಡ್ತಾ ಇದ್ರು. ಅವಳು ಡೈಲಿ ನೋಡಿ ಅಂತಿದ್ರು. ನಾನು ನೋಡ್ತಾ ಇರ್ಲಿಲ್ಲ ನಿಜವಾಗ್ಲೂ. ಒಂದು ದಿವಸ ಯೂಟ್ಯೂಬ್ ನೋಡ್ಲಿಕ್ಕೆ ಚಾಲೂ ಮಾಡಿದೆ ನವೆಂಬರ್ ಎಂಡ್ನಲ್ಲಿ. ಹಂಗೆ ನಾನು ಮಾರ್ಕೆಟಿಂಗ್, ಶೇರ್ ಟ್ರೇಡಿಂಗ್ ಎಲ್ಲ ಮಾಡ್ತಾ ಇದ್ದೆ. ಪ್ರತಿ ತಿಂಗಳು ಒಂದು 50,000 ದುಡಿತಾ ಇದ್ದೆ. ಆವತ್ತು ಒಂದು ದಿವಸದಿಂದ ನಾನು ಮಾಡಿ ನೋಡೋಣ ಏನಂತಂದು ನಾನು ಡಿಸೆಂಬರ್ನಲ್ಲಿ 1 ಲಕ್ಷ ಆಗಿದ್ದು. 50,000 1 ಲಕ್ಷ ಆಯ್ತು. ಫೆಬ್ರವರಿನಲ್ಲಿ ಇಲ್ಲಿವರೆಗೂ ಒಂದು 48,000 ಆಗಿದೆ. ಇನ್ನು ಬ್ಯಾಲೆನ್ಸ್ ಆಗುತ್ತೆ. ನಾನು ಡೈಲಿ ಮಿರರ್ ಅಫರ್ಮೇಷನ್, ಆಮೇಲೆ ವಾಟರ್ ಥೆರಪಿ ಅಫರ್ಮೇಷನ್, ಇದು ಕನ್ನಡಿ ಮಿರರ್ನಲ್ಲಿ ಕೂಡ ಡೈಲಿ ತಪ್ಪದ ಮಾಡ್ತಾ ಇದ್ದೇನೆ. ಡೈಲಿ ಬರಿತಾ ಇದ್ದೇನೆ 3 ಸಲ 6 ಸಲ 9 ಸಲ. ಸೊ ಅದರಿಂದ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ಫೀಲಿಂಗ್ ಇದೆ. ನೀವು ಮುಂಚೆ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರಿ, ಇವತ್ತು ನೇರವಾಗಿ ಗುರುಗಳ ಜೊತೆನೇ ಇದ್ದೀರಾ. ಇದು ತುಂಬಾ ಅಮೇಜಿಂಗ್. ಕೆಲವೊಂದು ಟಿಪ್ಸ್ಗಳು ಇದೆಲ್ಲ ಯಾವ ಬುಕ್ ನಲ್ಲಿ ಸಿಗಲ್ಲ. ಇದು ಏನಂತಂದ್ರೆ ನಿಜವಾಗ್ಲೂ ನಮ್ಮಂತ ಕಾಮನ್ ಜನಕ್ಕೆ ಬೇಕೇ ಬೇಕು ಈ ತರ ತಿಳಿಸೋದಕ್ಕೆ. ಅಂದ್ರೆ ಅವರು ಕೂಡ ಮುಂದೆ ಬರ್ಲಿ. ನಮ್ಮ ದೇಶದಲ್ಲಿ ಕನಿಷ್ಠ ಟ್ಯಾಕ್ಸ್ ಕಟ್ಟೋರು ಬರೀ 5-6% ಇದೆ. ನಮ್ಮ ದೇಶದಲ್ಲಿ ಎಲ್ಲರೂ ಶ್ರೀಮಂತ ಆಗ್ಲಿ, ಎಲ್ಲರೂ ಟ್ಯಾಕ್ಸ್ ಕಟ್ಟೋಂಗಾಗ್ಲಿ, ಎಲ್ಲರೂ ಬೆಳಿಲಿ ಅನ್ನೋ ಉದ್ದೇಶದಿಂದ ನಮಗೂ ಆಸೆ ಇದೆ, ಗುರುಗಳಿಗೂ ಇನ್ನೂ ಹೆಚ್ಚಿನ ಆಸೆ ಇರೋದ್ರಿಂದ ಎಲ್ಲರೂ ಸಕ್ಸಸ್ ಆಗಲಿ ಅಂತ ನನ್ನ ಇದು.
ಸರ್ ಇವತ್ತಿನ ವರ್ಕ್ಶಾಪ್ ನಲ್ಲಿ ನಿಮಗೆ ತುಂಬಾ ಇಷ್ಟವಾಗಿರುವ ಒಂದು ಒಳ್ಳೆ ವಿಚಾರ ಹೇಳ್ಬೋದು ಗುರುಗಳು ಹೇಳಿಕೊಟ್ಟಿರೋದು. ಗುರು ಫಸ್ಟ್ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ವಿಲ್ ಪವರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎನಿ ಸಕ್ಸಸ್ ಆಫ್ ದಟ್ ಪರ್ಸನ್. ಆಮೇಲೆ ನಮ್ಮನ್ನ ನಾವೇ ನಂಬಬೇಕು, ಬೇರೆದವ್ರನ್ನ ಯಾರು, ಎಸ್ಪೆಷಲಿ ಬಿಸ್ನೆಸ್ನಲ್ಲಿ ನೀವು ಕೊಡೋದು ಬಿಡೋದು ಅದು ಡಿಫ್ರೆಂಟ್. ಬಟ್ ವ್ಯವಹಾರ ಬಂದಾಗ ವ್ಯವಹಾರ ರೀತಿಯಲ್ಲೇ ವ್ಯವಹರಿಸಬೇಕು. ನಾನು ಇವ ನಮ್ಮ ಅಣ್ಣ ಇವ ನಾನು ಕೊಡ್ತಾನೆ, ಇವ ನಮ್ಮ ತಮ್ಮ ನನಗೆ ಇದನ್ನ ಮಾಡ್ತಾನೆ, ಅದು ಯಾವುದು ಇದಿಲ್ಲ. ವ್ಯವಹಾರನೇ ಇರಬೇಕು. ಯಾರು ನಂಬಾರು. ಓಕೆ ಗುರು, ಈ ಗುರುಗಳು ನಿಮ್ಗೆ ಒಂದು 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿತ್ತು ಸರ್? ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ನಾನು ಎಲ್ಲ US ಹೋಗಿ ಬಂದೆ, UK ನಲ್ಲಿ ಹೋಗಿ ಬಂದೆ. ನಾನು ಒಂದು ಕಂಪ್ನಿನಲ್ಲಿ ಜಾಬ್ ಮಾಡ್ತಾ ಇದ್ದೆ, ರಿಟೈರ್ಡ್ ಆಗಿದ್ದೀನಿ. ಆದರೂ ನಾನು ನನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ನಾನು ಮಾಡ್ತಾ ಇದ್ದೀನಿ. ನನ್ನ ಮಗ US ನಲ್ಲಿದ್ದೆ. ನನಗೆ ಮೇನ್ ಬರೋ ಉದ್ದೇಶ ಏನಂದ್ರೆ ನನ್ನ ಮಗನಿಗೆ ಆದಷ್ಟು ಬೇಗ ಮದುವೆ ಆಗಲಿ. ಅವನೇನೂ ಮದುವೆ ಹೋಗ್ತಾ ಇಲ್ಲ, ಅದರಿಂದ ಏನಾದರೂ ಟಿಪ್ಸ್ ಸಿಗುತ್ತಾ ಅಂತ ನಾನು ಬಂದಿದ್ದು. ಬಟ್ ಗುರುಗಳು ಇದು ಟೋಟಲಿ ಮನಿ ಆಗಿರೋದ್ರಿಂದ ಮೋಸ್ಟ್ಲಿ ಇದರಲ್ಲಿ ಎಲ್ಲದಕ್ಕೂ ಯೂಸ್ಫುಲ್ ಅಲ್ಲ, ಯೂಸ್ಫುಲ್ ಇದೆ. ನಾನು ಮಾಡ್ತಾ ಇದ್ದೀನಿ. ಗುರುಗಳ ಅಪ್ರಮೇಷನ್ ಹೇಳಿ ಸಾಕು, ನೀವೇನು ಅನ್ಕೋತೀವಿ ಅದ್ರ ಮೇಲೆ ಹಾಕಿ. ಅಲ್ಲ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಅದು ಆದಷ್ಟು ಬೇಗ ಆಗಲಿ ಅಂತ ನಾನು. ಅವನು ತುಂಬ ಚೆನ್ನಾಗಿ ಓದಿದ್ದಾನೆ, ತುಂಬ ಒಳ್ಳೆ ಪೊಸಿಷನ್ ಇದ್ದಾನೆ. ಆಮೇಲೆ ಅವನಿಗೆ ಅಪ್ರಮೇಷನ್ ಮಾಡಿದ್ಮೇಲೆ ಇನ್ನೊಂದು ಕಂಪ್ನಿಯಲ್ಲಿ ಹೆಚ್ಚಿಗೆ ಇದು ಜವಾಬ್ದಾರಿ ಬಂತು, ಅವನಿಗೂ ಬಂದಿತ್ತು. ಅದೆಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನನಗೆ ತುಂಬ ಬಿಲೀಫ್. ವಿಸ್ಡಮ್ ಬಗ್ಗೆ ಹೇಳ್ಕೊಟ್ಟು ಗುರುಗಳು. ವಿಸ್ಡಮ್ ತುಂಬ ಅದು ಇಸ್ ಎಕ್ಸಲೆಂಟ್ ಒನ್. ನಾವು ಕೆಲವೊಂದು ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ಅದೆಲ್ಲ ಈಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕಲಿತಿದ್ದಕ್ಕೆ ಇನ್ನೂ ಒಳ್ಳೇದಾಗಿದೆ. ಹಾಗೆ ಗುರುಗಳು ಇವತ್ತು ಹಿಮಾಲಯದಂದಿರುವ ವಿಶ್ವಜಲವನ್ನು ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಪಾಸಿಟಿವ್ ಇದೆ. ಒಂದು ಏನಂದ್ರೆ ಅಟ್ರಾಕ್ಷನ್, ಸೆಂಟರ್ ಆಫ್ ಅಟ್ರಾಕ್ಷನ್ ಇದೆ. ಅದಕ್ಕೆ ನಾನು ಕೇಳಿದೆ, ನನಗೆ ಒಂದು ಸ್ವಲ್ಪ ಜಲ ಬೇಕಿತ್ತು ಇನ್ನಷ್ಟು. ನನಗೆ ಇನ್ನೂ ಕೆಲವೊಂದು 3-4 ವಿಷಯಗಳಿದೆ, ಅದು ಶೀಘ್ರ ಆಗ್ಬೋದಂತ ನಾನು ಇದಾದರೆ ನಾನು ಮುಂದೆ 100 ಕೋಟಿಗೆ ಇದು ಪ್ಲ್ಯಾನ್. ಈಗ ಫಸ್ಟ್ ಇರೋದ್ರಿಂದ ನೆಕ್ಸ್ಟ್ ಅದನ್ನು ಮಾಡೋಣ. ಇಲ್ಲಿ ಬಂದಲ್ಲಿ ನಿಮ್ಗೆ ಕೆಲವು ಡೌಟ್ ಕ್ಲಿಯರ್ ಆಗಿದೆ ಸರ್? ತುಂಬ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ನಾವು ಹೆಂಗಿರ್ಬೇಕು ಎಲ್ಲ ಕ್ಲಿಯರ್ ಆಗಿದೆ. 100% ಶ್ರೀಮಂತರ ಆಗ್ತೀರಾ ಸರ್? 100% ಶ್ರೀಮಂತರ ಆಗ್ತೀರಾ? ಸೂಪರ್ ಸರ್. ಹಾಗಾದ್ರೆ ಒಂದು ಯೂನಿವರ್ಸ್ ನಿಮ್ಗೆ ಒಂದು ಬ್ಲೆಸ್ಸಿಂಗ್ ಇದೆ ಗುರುಗಳ ಕಡೆಯಿಂದ. ಗುರುಗಳೇ ಬರೆದಿರೋದು, ನಿಮ್ಮ ಎಲ್ಲ ಕರ್ಮಗಳು ಇವತ್ತಿಗೆ ಕಳೆದಿದೆ. ಧನ ಚೇತನ ತರಂಗಗಳು ನಿಮ್ಮ ಬಳಿ ಬರಲಿವೆ. ವಿಶ್ವವು ನಮ್ಮೆಲ್ಲರ ಜೊತೆ ಇದೆ. ಅನಂತ ವಿಶ್ವಾಚಾರ್ಯ. ಥ್ಯಾಂಕ್ ಯು. ಇದು ನನಗೆ ಆಕ್ಚುಲಿ ಕರ್ಮಗಳು ನನಗೆ ಕೆಲವೊಂದು ಅನಿಸ್ತಾ ಇತ್ತು, ಕೆಲವೊಂದು ಏನೋ ಮಾಡಿದ್ದೇನಪ್ಪ, ನನಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಇತ್ತು. ಇದೆಲ್ಲ ಬಂದಿದ್ರಿಂದ ನನಗೆ ಅದಕ್ಕೆ ಅದೇ ಕರ್ಮ ಕಳೆದ್ರೆ ಎಲ್ಲಾ ಕಡೆ ಕರ್ಕೊಂತಾನಂತ ಹೇಳಿದ್ದಕ್ಕೆ ತುಂಬಾ ಒಳ್ಳೆಯದು. ತುಂಬಾ ಧನ್ಯವಾದ. ಗುರುಗಳ ಆಟೋಗ್ರಾಫ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.